ನಮಸ್ಕಾರ ವೀಕ್ಷಕರೇ, CL9 ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಯುವ ಕರ್ನಾಟಕ ವೇದಿಕೆ ಬೆಳಗಾವಿ 60ರಷ್ಟು ಕನ್ನಡ ನಾಮಫಲಕವನ್ನು ಅಳವಡಿಸಬೇಕೆಂದು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಮಹಾನಗರ ಪಾಲಿಕೆ ಮುಂದಾಳತ್ವದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಬೇಕು. ಬೆಳಗಾವಿಯಲ್ಲಿ ಪುಂಡಾಟಿಕೆ ಮಾಡಿದರೆ ಇಲ್ಲ, ಕಡೆಗಣಿಸಿದರೆ ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಾಮಫಲಕದಲ್ಲಿ ಕನ್ನಡ ಬಗ್ಗೆ ಏನಾದರೂ ಹಿಂಜರಿದರೆ ನಾವು ಮಸಿ ಬಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು. ನಮ್ಮ ಮೇಲೆ ಕಾನೂನಾತ್ಮಕ ಹೋರಾಟಗಾರರು, ನಾವು ಹೆದರುವುದು ನಾವಲ್ಲ. ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಮಹಾನ್ನರು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬಸವಣ್ಣ, ಅಮಟೂರು ಬಾಳಪ್ಪ, ಬೆಳವಡಿ ಮಲ್ಲಮ್ಮ, ಈ ಮಹಾನ್ ಜನರು ಹುಟ್ಟಿದ ನಾಡಿನಲ್ಲಿ ಕನ್ನಡ ಕಡೆಗಣಿಸಬಾರದು. ಇದು 3000 ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆ. ಕಡೆಗಣನೆ ಮಾಡಿದರೆ ಅಧಿಕಾರಿಗಳು ಸಾಥ್ ನೀಡಬಾರದು, ನೀಡಿದರೆ ಅವರಿಗೆ ತಕ್ಕ ಪಾಠ. ನಮ್ಮ ಯುವ ಕರ್ನಾಟಕ ವೇದಿಕೆ ವತಿಯಿಂದ ರಾಜ್ಯಾದ್ಯಂತ 28/1/2024 ಕನ್ನಡಮಯವಾಗಬೇಕು. ಇಲ್ಲವಾದರೆ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಯಾಬನಗೌಡ ಲಿಂಗದಳಿ ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ಶಿವು ದೇವರವರ್ ಜಿಲ್ಲಾಧ್ಯಕ್ಷರು, ಬೆಳಗಾವಿ ಉಪಾಧ್ಯಕ್ಷರಾದ ಯಾಬನಗೌಡ ಲಿಂಗದಳಿ, ಶಂಭು ಗಾಡದ್, ಕೃಷ್ಣ ಕಟಬಗೋಳ್, ಗೋವಿಂದ ವತನದಾರ್, ಅರ್ಜುನ್ ದೊಡ್ಮನಿ, ಯಲ್ಲಪ್ಪ ಸೈಬನವರ್, ಶಂಕರ್ ಕಾಮಕರ್, ಮಂಜುನಾಥ ಹೊಟ್ಟಿ, ಭರಮ ಮರನ್ನವರ್, ದೇವೇಂದ್ರ ಕರನ್ನವರ್, ಈರಣ್ಣ ತಲ್ಲೂರು, ಮುರಾರಿ ಮಾಸಿಕರ್, ಫಿರಾಜ್ ಮಶೇಕರ್, ಲಕ್ಷ್ಮಣ್ ಸೈಬನ್ನವರ್ ಹಾಗೂ ಭರತ್ ರಮೇಶ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಮೀರ್ ಪನಿಬಂದ್, CL9 ಕನ್ನಡ ನ್ಯೂಸ್, ಬೆಳಗಾವಿ. ಸತ್ಯದ ಧ್ವನಿ, ಪ್ರತಿಕ್ಷಣವೂ ನಿಮ್ಮೊಂದಿಗೆ. ಬೆಳಗಾವಿ ಆದರೆ ಶಾಂತಿ, ಅವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಇವರು ಇದೇ ರೀತಿ ಮುಂದುವರಿಸದೆ ನಾವು ಹೋದರೆ ಕನ್ನಡ ಪರ ಸಂಘಟನೆಗಳು ಎಲ್ಲ ಅಂಗಡಿಗಳಿಗೆ ಮಸಿ ಬಡಿಯುವಂಥ ಕೆಲಸ ಕೆಲವೇ ದಿನಗಳಲ್ಲಿ ಅದು ಹಾಗೇ ಆಗುತ್ತೆ. ಯಾರಿಂದನೂ ತಡೆಯೋಕ್ಕೆ ಆಗುವುದಿಲ್ಲ. ಇದಷ್ಟೇ ನಮ್ಮಲ್ಲಿ ಕೇಸ್ ಹಾಕಿದ್ರು ನಾವು ಅದಕ್ಕೆ ಅಂಜೋದಿಲ್ಲ. ಯಾಕಂದರೆ ಇವತ್ತಾದರೂ ಸಾಯಿದೆ, ಮುಂದಾದರೂ ಸಾಯಿದ್ರೆ ಈ ಜೀವ ಹೋಗೋದಾದರೆ ಕನ್ನಡಕ್ಕಾಗಿ ಹೋಗಲಿ. ಅದು ನಮ್ಮ ಶತಸಿದ್ಧ ರಾಯಣ್ಣ, ಚೆನ್ನಮ್ಮ, ಬಸವಣ್ಣ, ಬೆಳವಡಿ ಮಲ್ಲಮ್ಮ, ಅಮಟೂರು ಬಾಳಪ್ಪ ಹುಟ್ಟಿದಂಥ ನಾಡೈತಿ. ಅವರ ಕಟ್ಟಿ ಬೆಳೆಸಿದಂಥ ನಾಡೈತಿ. ಅಂಥ ನಾಡೊಳಗೆ 3000 ವರ್ಷದ ಇತಿಹಾಸ ಇರುವಂಥ ಭಾಷೆಯನ್ನು ಯಾವ ಮಟ್ಟಕ್ಕೆ ಇವರು ಅಧಿಕಾರಿಗಳಿಂದ ಇದು ಯಾರಿಂದ ಅಲ್ಲ, ಅಧಿಕಾರಿಗಳಿಂದ ಕನ್ನಡ ಈ ರೀತಿ ಒಂದು ಹಂತಕ್ಕೆ ಬಂದಿದೆ. ಸರ್ಕಾರಿ ಶಾಲೆಗಳಿರ್ಬೋದು, ಇವತ್ತು ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದರೆ ಕನ್ನಡ ಪರ ಸಂಘಟನೆಗಳ ಅವಶ್ಯಕತೆ ಇಲ್ಲ. ರಾಜಕಾರಣಿಗಳು ಮತ್ತು ನಮ್ಮ ನಾಡು ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದರೆ ನಮ್ಮ ಕನ್ನಡ ಪರ ಸಂಘಟನೆಗಳ ಅವಶ್ಯಕತೆ ಇಲ್ಲ. ಅವ್ರು ಕೆಲಸ ಮಾಡ್ತಿಲ್ಲ ಅಂತಲೇ ಇವತ್ತು ದಿನಕ್ಕೊಂದು ಕನ್ನಡ ಪರ ಸಂಘಟನೆ ಹುಡ್ತಾ ಇದ್ದಾವೆ. ಹಾಗಾಗಿ 28ರ ತನಕ ಗಡುವು ಕೊಡ್ತಾ ಇದ್ದೇವೆ. ಸರ್ಕಾರನೂ ಗಡುವು ಕೊಟ್ಟಿದೆ. 28ರದೊಳಗೆ ಬೆಳಗಾವಿ ಕನ್ನಡಮಯ ಆದರೆ ಸರಿ, ಇಲ್ಲಾದರೆ ರಾಜ್ಯಾದ್ಯಂತ ಎಲ್ಲ ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಇರ್ತಾವಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಯಾಬನಗೌಡ ಲಿಂಗದಳ್ಳಿ. ಸರ್ಕಾರದ ಆದೇಶವನ್ನು ಪಾಲಿಸ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸರ್ಕಾರದ ಆದೇಶ ಪಾಲಿಸದಂತೆ ನಮ್ಮ ಯುವ ಕರ್ನಾಟಕ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ರೂಪೇಶ್ ರಾಜಣ್ಣವರ ಆದೇಶದಂತೆ ಇವತ್ತು ಬೆಳಗಾವಿಯಲ್ಲಿ ಕೂಡ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 60 ಭಾಗ ಕನ್ನಡ ಇರಬೇಕು ಅಂತೇಳಿ ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಈಗಾಗಲೇ 10 ಬಾರಿ ಮನವಿ ಮಾಡಿದ್ದೇವೆ. ಇವತ್ತು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಮತ್ತೊಮ್ಮೆ ಮಹಾನಗರ ಪಾಲಿಕೆ ಎದುರುಗಡೆಗೆ ದೊಡ್ಡದಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದು ತತ್ಕ್ಷಣವೇ ಆದೇಶವನ್ನು ಹೊರಡಿಸಬೇಕು. ಬೆಳಗಾವಿಯ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 60% ನಾಮಫಲಕವನ್ನು ಕಡ್ಡಾಯಗೊಳಿಸಬೇಕು ಅಂತೇಳಿ ಆದೇಶ ಕೊಡುವವರೆಗೂ ನಾವು ಇಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೀವಿ. ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ಜಿಲ್ಲಾಧ್ಯಕ್ಷರು ಸದಾನಂದ್ ದೇವರವರ. ಕೆಲಸ ಸಕ್ಸಸ್ ಆಯ್ತು. ನಾನು ಹೋರಾಟ ಮಾಡಂತಾರೆ, ಅದು ಮಾಡತ್ತವ್ರಿ, ನಾನು ಹೋರಾಟ ಮಾಡತ್ತವ್ರಿ. ಅಧಿಕಾರಿಗಳಿಗೆ ಬೇಕೇ ಬೇಕು.
ಅಧಿಕಾರಿಗಳಿಗೆ ಕನ್ನಡ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ನಿರ್ಲಕ್ಷ್ಯ ಮಾಡುತ್ತಿರುವ ಪಾಲಿಕೆ ಅಧಿಕಾರಿಗಳಿಗೆ ಕನ್ನಡ ಬಳಸಿದರ ಶಾಂತಿ ಕನ್ನಡ ಬಳಸಿದರ ಶಾಂತಿ ಯುವ ಕರ್ನಾಟಕ ವೇದಿಕೆಗೆ ಯುವ ಕರ್ನಾಟಕ ವೇದಿಕೆಗೆ ರೂಪೇಶ್ ರಾಜಣ್ಣ ಅವರಿಗೆ ರೂಪೇಶ್ ರಾಜಣ್ಣ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ, ಬೆಳವಲಿ ಮಲ್ಲಮ್ಮನಿಗೆ, ತಾಯಿ ಭುವನೇಶ್ವರಿಗೆ ಮಣಿಪುರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ಬೆಳವಾಡಿ ಮಲ್ಲಮ್ಮಗೆ ಕೊಟ್ಟೂರ ಬಾಳಪ್ಪನವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ಕೆಲಸ ಇವತ್ತು ಮನವಿ ಸಕ್ಸಸ್ ಆಯ್ತು. ಕಾನೂನು ಮೂಲಕ ಹೋರಾಟ ಮಾಡಂತಾರೆ ಅದು ಮಾಡತ್ತವ್ರಿ ಕಾನೂನು ಮೂಲಕ ಹೋರಾಟ ಮಾಡತ್ತವ್ರಿ स्पीच को दे ಇವತ್ತು ಏನು ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಅಂತಾರೆ. ಸರ್ಕಾರ ಶುಕ್ರವಾದನೆ ಹೊರಡಿಸಿದ್ರು ಕೂಡ ಇವತ್ತು ಎಲ್ಲೂ ಕೂಡ ಕನ್ನಡ ಪಾಲನೆ ಆಗುತ್ತಿಲ್ಲ. ಎಲ್ಲಿಂದೋ ವ್ಯಾಪಾರ ಮಾಡಕ್ಕೆ ಬರ್ತಾರೆ, ವ್ಯಾಪಾರ ಮಾಡಲಿ, ಅವರು ದುಡ್ಡು ಗಳಿಸ್ಲಿ, ಏನೇ ಮಾಡಲಿ, ಅದಕ್ಕೆ ನಮ್ದು ಏನೋ ಅಡೆತಡೆ ಇಲ್ಲ. ಆದರೆ ವ್ಯಾಪಾರ ಮಾಡಕ್ಕೆ ಬಂದು ಕನ್ನಡವನ್ನು ಕಡೆಗಣನೆ ಮಾಡಿ ಆಂಗ್ಲ ಭಾಷೆ ಹಾಕೋದು, ಹಿಂದಿ ಹಾಕೋದು, ತೆಲುಗು ಹಾಕೋದು, ಮರಾಠಿ ಹಾಕೋದು, ಅವ್ರಿಗೆ ಇಷ್ಟ ಬಂದಂಗೆ ನಾಮಫಲಕಗಳನ್ನ ಹಾಕೊಂಡು ಅವ್ರದ್ದೇ ಆಟಗಳನ್ನ ಅವ್ರು ಆಡ್ಕೊಂಡು ಹೋಗ್ತಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಮನಿ ಬಾಟ ಬಿಟ್ಟು ಎಲ್ಲ ರೀತಿಯ ಅಧಿಕಾರಿಗಳು ಬಿಸಿ ಮುಟ್ಟಿಸಿದಾಯಿತು, ನಾಮಫಲಕ ಅಭಿಯಾನಗಳು ಮಾಡಿದಾಯಿತು. ಆದರೆ ಯಾವುದೇ ರೀತಿ ಇಲ್ಲಿವರೆಗೂ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಒಂದೇ ಒಂದು ಅಂಗಡಿಗೆ ನೋಟಿಸ್ ಕಳಿಸಿಲ್ಲ. ಕನ್ನಡ ಬಳಸಿದ ಅಂಗಡಿಗೆ ನೋಟಿಸ್ ಕಳಿಸೋದಾಗಲಿ, ಅಂಗಡಿ ಸೀಜ್ ಮಾಡೋದಾಗಲಿ, ಒಂದು ದಂಡ ಹಾಕೋದಾಗಲಿ ಮಾಡಿಲ್ಲ. ಇವತ್ತು ಹಬ್ಬ ಹರಿದಿನ ಬಂದರೂ ಕೂಡ ನೋಡ್ತೀವಿ, ಒಂದು ಗಣಪತಿ ಹಬ್ಬ ಬರಲಿ, ಒಂದು ಹೋಳಿ ಹಬ್ಬ ಬರಲಿ, ಕನ್ನಡವನ್ನು ಯಾವ ರೀತಿ ನೋಡ್ತಾರೆ ಅಂದರೆ ಕಾಲ ಕಸ ಅನ್ನೋ ರೀತಿ ಮಾಡಿಬಿಡ್ತಾರೆ. ಮರಾಠಿ ವೈಭವೀಕರಣ ಬೆಳಗಾವಿಯಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ, ಇವ್ರ ಸಂಬಳ ಯಾರಿಂದ? ಕನ್ನಡಿಗರಿಂದ. ಕನ್ನಡಿಗರಿಂದ ಸಂಬಳ ತಗೊಂಡು ಕನ್ನಡ ಕೆಲಸ ಮಾಡದಿದ್ರೆ ಇವ್ರ ಅಧಿಕಾರ ಯಾಕೆ? ಕನ್ನಡ ನಾಮಫಲಕ ಹಾಕಿದರೆ ಶಾಂತಿ, ಬೇಕೇ ಬೇಕು.
ಆದೇಶವನ್ನು ಪಾಲಿಸಿದ ಅಧಿಕಾರಿಗಳಿಗೆ ಕನ್ನಡ ನಾಮಫಲಕ ಆದೇಶವನ್ನು ಪಾಲಿಸಿದ